ಇದು ಅಂಜನಾದ್ರಿ ಗ್ರಾಫಿಕ್ಸ್ ಅಂತ ಹೇಳಿ ಕುಷ್ಟಗಿಯಲ್ಲಿ ಉನ್ನತ ಮಟ್ಟದ ಹೆಸರು ಮಾಡಿರ್ತಕ್ಕಂಥ ಒಂದು ಪ್ರಿಂಟಿಂಗ್ ಪ್ರೆಸ್ ಅಂಗಡಿ ಸರ್. ಕ್ವಾಂಟಿಟಿ ಸರ್, ಯಾಕಂದ್ರೆ ಈಗಾಗಲೇ ಇದು ಜಾಸ್ತಿ ಜನಪ್ರಿಯವಾಗಿರೋದ್ರಿಂದ ಸರ್ ಇಲ್ಲಿ ಕ್ವಾಂಟಿಟಿ ಚೆನ್ನಾಗಿ ಕೊಡೋದ್ರಿಂದ ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡು ಚೆನ್ನಾಗಿ ಕೊಡೋದ್ರಿಂದ ಸರ್ ಹಂಗಾಗಿ ಜನ ಕ್ವಾಲಿಟಿನ ನಂಬಿಕೊಂಡು ಬರ್ತಾ ಇದ್ದೀವಿ. ಒಂದು 500 ನಾವು ಪ್ರಿಂಟ್ ಎಷ್ಟು ಬೇಕಾದ್ರೂ ನಾವು ಪ್ರಿಂಟ್ ಹಾಕ್ಬೋದು ಸರ್ ಫಸ್ಟ್ಗೆ. ಅಂದ್ರೆ ಅದು ಒಂದು ಮಾಸ್ಟರ್ ಒಂದು ಪೇಪರ್ ಸರ್ ಅದು, ಅದರಲ್ಲಿ ಪ್ರಿಂಟ್ ತೆಗೆದು ಅದನ್ನ ಹೀಟರ್ ಹಾಕಿ ಹೀಟ್ ಮಾಡಿದ್ ಮಾತ್ರ ಈ ಮಷೀನ್ಗೆ ಕುಡ್ಸಿದ ನಂತರ ಮಾತ್ರ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಹಾಕೋ ಸರ್, ಇಲ್ಲಾಂದ್ರೆ ಪ್ರಿಂಟ್ ಆಗಲ್ಲ. ಇದು ಡಿಜಿಟಲ್ ಸರ್, ಇದು ಡಿಜಿಟಲ್ ಸರ್, ಇದು ಆಫ್ಸೆಟ್ ಸರ್. ಇದು ಈ ಕಾರ್ಡ್ಗೆ ಏನ್ ರೇಟ್ ಬೀಳುತ್ತೆ? ಇದು ಸರ್ 1000 ಹಾಕಿದ್ರ 3 ರೂಪೀಸ್ ಬೀಳುತ್ತೆ ಸರ್. ಇದು 3 ರೂಪಾಯಿ ಒಂದು ಕಾರ್ಡ್ ಬೀಳುತ್ತೆ. 3 ರೂಪಾಯಿ ಒಂದು ಕಾರ್ಡ್. ಈ ಕಾರ್ಡ್ ಇದು 1000 ಹಾಕಿದ್ರೆ 7 ರೂಪಾಯಿ ಹಿಂಗ ಆಗ್ತೈತಿ. ಒಟ್ಟು ಮಿನಿಮಮ್ ಸರ್. ಅತಿ ಕುಷ್ಟಗಿ ಅಥವಾ ಇಳಕಲ್ಗೆ ಕಂಪೇರ್ ಮಾಡಿ ಸರ್ ನಮ್ಮಲ್ಲಿ ಎಲ್ಲವೂ ಕಡಿಮೆ ರೇಟ್ಗೆ ಹಾಕ್ಬಿಡ್ತೀವಿ ಸರ್. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿನಲ್ಲಿ ಇದ್ದೀನಿ. ಇಲ್ಲಿ ಕುಷ್ಟಗಿ ತಾಲೂಕಿನಲ್ಲಿ ಒಂದು ಫೇಮಸ್ ಆದಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಿಂಟಿಂಗ್ ಪ್ರೆಸ್ ಗೆ ಬಂದಿದ್ದೀನಿ ನಾನು. ಇಲ್ಲಿ ನೀವು ಫ್ಲೆಕ್ಸ್ ಗಳನ್ನ ಪ್ರಿಂಟ್ ಮಾಡ್ಕೋಬಹುದು. ಈ ಒಂದು ಫ್ಲೆಕ್ಸ್ ಸೆಂಟರ್ ಅಲ್ಲಿ ಬಂದ್ಬಿಟ್ರೆ ನೀವು A to Z ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಏನಪ್ಪಾ ಹಿಂಗ್ ಹೇಳ್ತಾ ಇದಾರೆ ಇವರು ಅಂತ ಅನಿಸ್ಬೋದು ನಿಮ್ಗೆ. ನೋಡಿ, ಇಲ್ಲಿ ಬಂದ್ರೆ ID ಕಾರ್ಡ್ ಗಳನ್ನ ಹಾಕೋಬಹುದು. ಸ್ಕೂಲ್ ಮಕ್ಕಳಿಗೆ ID ಕಾರ್ಡ್ ಬೇಕಾಗತ್ತೆ, ID ಕಾರ್ಡ್ ಗಳನ್ನ ಹಾಕೋಬಹುದು. ಕಾಲೇಜ್ ಮಕ್ಕಳು ಇರ್ಬೋದು, ಯಾರೇ ಇರ್ಲಿ, ನೀವು ID ಕಾರ್ಡ್ ಮಾಡಿಸ್ಕೋಬೇಕಂದ್ರೆ ID ಕಾರ್ಡ್ ಹಾಕ್ಸ್ಕೋಬಹುದು. ಜಾತ್ರೆ ಸಮಾರಂಭ ಹಬ್ಬ ಹರಿದಿರ ಬಂದ್ರೆ, ಇನ್ನು ಕ್ರಿಕೆಟ್ ಬಂದ್ರೆ, ಈ ಕ್ರಿಕೆಟ್ ಆಡೋರು ಕೂಡ ನೀವು ಟಿ ಶರ್ಟ್ ಮೇಲೆ ನಿಮ್ಗೆ ಏನ್ ಬೇಕಾದಂತಹ ಕ್ರಿಕೆಟ್ ಫ್ಯಾನ್ಸ್ ನಿಮ್ಗೆ ಯಾರು ಇರ್ತಾರೋ ಆ ಕ್ರಿಕೆಟ್ಗರ ಒಂದು ಚಿತ್ರವನ್ನು ಕೂಡ ನೀವು ಇಲ್ಲಿ ಪ್ರಿಂಟ್ ಮಾಡಿಸ್ಕೋಬಹುದು. ನೀವು ಸಿನಿಮಾ ಕ್ಷೇತ್ರಕ್ಕೆ ಬಂದ್ರೆ ಇನ್ನು ಬೇಕಾದಂತಹ ನಿಮ್ಮ ಹೀರೋಯಿನಿಯರ ಫೋಟೋಗಳನ್ನು ಕೂಡ ನಿಮ್ಮ ಟಿ ಶರ್ಟ್ ಮೇಲೆ ಪ್ರಿಂಟ್ ಹಾಕ್ಸ್ಕೊಂಡು ಹೋಗ್ಬಹುದು. ಬ್ಯಾನರ್ಸ್ ಗಳನ್ನ ಪ್ರಿಂಟ್ ಹಾಕ್ಸ್ಕೊಂಡು ಹೋಗ್ಬಹುದು. ಎಲ್ಲಾ ರೀತಿಯ ಅಥವಾ ವಿಸಿಟಿಂಗ್ ಕಾರ್ಡ್ಸ್ ಗಳನ್ನು ಕೂಡ ಹಾಕ್ಸ್ಕೊಂಡು ಹೋಗ್ಬಹುದು. ಇಂತ ಒಂದು ನಾನು ಸೆಂಟರ್ ಗೆ ಬಂದಿದ್ದೀನಿ. ಬನ್ನಿ, ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅವ್ರನ್ನ ಕೇಳಿ ಪಡೆದುಕೊಳ್ಳೋಣ. ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭ ಮಾಡೋಣ. ಬನ್ನಿ, ಸ್ವಾಗತ ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಬನ್ನಿ, ವಿಡಿಯೋ ಪ್ರಾರಂಭ ಮಾಡೋಣ. ನಮಸ್ಕಾರ ಇವರೇ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಇದು ಪ್ರಿಂಟಿಂಗ್ ಅಂಜನಾದ್ರಿ ಡಿಜಿಟಲ್ ಗ್ರಾಫಿಕ್ಸ್ ಪ್ರಿಂಟಿಂಗ್ ಹೆಸರಾಗಿರ್ಬೋದು, ನಿಮ್ ಪರಿಚಯ ಮಾಡ್ಕೊಳ್ಳಿ ಫಸ್ಟ್. ಸರ್, ನಮ್ಮ ಹೆಸರು ಶಂಭನಗೌಡ ಪೊಲೀಸ್ ಪಾಟೀಲ್ ಅಂತ ಹೇಳಿ, ಪೊಲೀಸ್ ಪಾಟೀಲ್ ಅಂತ ಹೇಳಿ. ನಾವು ಇಲ್ಲಿ ಪಕ್ಕದ ಹಳ್ಳಿಯಿಂದ ಬರ್ತೀವಿ ಸರ್. ಇದು ಅಂಜನಾದ್ರಿ ಗ್ರಾಫಿಕ್ಸ್ ಅಂತ ಹೇಳಿ ಕುಷ್ಟಗಿಯಲ್ಲಿ ಉನ್ನತ ಮಟ್ಟದ ಹೆಸರು ಮಾಡಿರ್ತಕ್ಕಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಅಂಗಡಿ ಸರ್ ಇದು. ಸೊ ಇದರಲ್ಲಿ ಎಷ್ಟು ವರ್ಷದಿಂದ ಸುಮಾರು ನಾವು ಈಗ 2 years ಇಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇದು 2 years ಇಂದಾನ ಪ್ರಾರಂಭಗೊಂಡು ಈಗ ಅತ್ಯಂತ ಒಂದು ಜನಪ್ರಿಯ ಆಗಿದೆ ಸರ್. ಉನ್ನತ ಮಟ್ಟದಲ್ಲಿ ಎಲ್ಲಾ ಸೇವೆನ ನಾವು ಕೊಡ್ತಾ ಇದೀವಿ ಸರ್ ಇವಾಗ. ಸೊ ಹಂಗಾಗಿ ನೀವು ಬಂದಿರೋದ ನಮಗೆ ಬಹಳ ಖುಷಿ ಸರ್. ಥ್ಯಾಂಕ್ ಯು ಸರ್. ಪ್ರಿಂಟಿಂಗ್ ಪ್ರೆಸ್ ಬಂದ್ರೆ ಜನರು ಏನನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ ಬರ್ತಾರೆ, ಯಾವ ರೀತಿ ಕೇಳ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಅನುಭವ ಇರುತ್ತೆ, ಹೇಳ್ರಿ ಅದ್ರ ಬಗ್ಗೆ. ಸರ್, ಫಸ್ಟ್ ಇಲ್ಲಿ ಬಂದು ಕೇಳೋದೇನಪ್ಪಾ ಅಂದ್ರೆ ಅವರು ಫಸ್ಟ್ ಕ್ವಾಂಟಿಟಿ ಕೇಳ್ತಾರೆ. ಯಾಕಂದ್ರೆ ಈಗಾಗಲೇ ಇದು ಜಾಸ್ತಿ ಜನಪ್ರಿಯವಾಗಿರೋದ್ರಿಂದ ಸರ್ ಇಲ್ಲಿ ಕ್ವಾಂಟಿಟಿ ಚೆನ್ನಾಗಿ ಕೊಡೋದ್ರಿಂದ ಕ್ವಾಂಟಿಟಿ ಪ್ಲಸ್ ಕ್ವಾಲಿಟಿ ಎರಡು ಚೆನ್ನಾಗಿ ಕೊಡೋದ್ರಿಂದ ಸರ್ ಹಂಗಾಗಿ ಜನ ಕ್ವಾಲಿಟಿನ ನಂಬಿಕೊಂಡು ಬರ್ತಾ ಇದ್ರು ಸರ್. ಮತ್ತೆ ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್, ವೆಡ್ಡಿಂಗ್ ಕಾರ್ಡ್ ಸರ್, ಬ್ಯಾನರ್, ಬಿಲ್ ಬುಕ್, ಮತ್ತೆ ಆಮೇಲೆ ಹ್ಯಾಂಡ್ ಬಿಲ್, ಇಲ್ಲಿ ಇನ್ನಿತರ ಎಲ್ಲಾ ಪ್ರಿಂಟಿಂಗ್ ವರ್ಕ್ ಕಡಿಮೆ ದರದಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ನಾವು ಮಾಡಿಕೊಡ್ತೀವಿ ಸರ್. ವೀಕ್ಷಕರೇ, ಇವರ ಒಂದು ಅಂಜನಾದ್ರಿ ಡಿಜಿಟಲ್ ಪ್ರಿಂಟಿಂಗ್ ಪ್ರೆಸ್ ಅನ್ನ ನಿಮ್ಗೆ ಪರಿಚಯ ಮಾಡುವ ಪ್ರಯತ್ನವನ್ನ ಮಾಡ್ತೀನಿ. ಬರ್ರಿ, ಇಲ್ಲಿ ಮೊದಲು ಅವರು ನಮ್ಗೆ ಏನ್ ತೋರಿಸ್ತಾರ ಅದನ್ನ ನೋಡುವಂತ ಪ್ರಯತ್ನ ಮಾಡೋಣ. ಇದು ಪ್ರಿಂಟಿಂಗ್ ಪ್ರೆಸ್ ಅಂತ, ಇದು ಪ್ರಿಂಟಿಂಗ್ ಮಷೀನ್. ಇದು ಪ್ರಿಂಟಿಂಗ್ ಮಷೀನ್ ಸರ್. ಇದು ಆಫ್ಸೆಟ್ ಪ್ರಿಂಟಿಂಗ್ ಮಷೀನ್ ಅಂತ ಹೇಳಿ ಸರ್. ಇದರಲ್ಲಿ ಸಿಂಗಲ್ ಕಲರ್, ಡಬಲ್ ಕಲರ್ ಮಾತ್ರ ನಾವು ಪ್ರಿಂಟ್ ಮಾಡಬಹುದು ಸರ್. ಆಮೇಲೆ ಬಿಲ್ ಬುಕ್, ವೆಡ್ಡಿಂಗ್ ಕಾರ್ಡ್ ಸರ್, ಮದುವೆ ಪತ್ರ, ಮತ್ತೆ ಇನ್ವಿಟೇಷನ್ ಕಾರ್ಡ್, ಗೃಹ ಪ್ರವೇಶ ಪತ್ರ ಎಲ್ಲವನ್ನು ಸಿಂಗಲ್ ಕಲರ್, ಡಬಲ್ ಕಲರ್ ಮಾತ್ರ ಪ್ರಿಂಟ್ ಮಾಡಬಹುದು ಸರ್ ನಾವು. ಇದರಲ್ಲಿ ಡಿಜಿಟಲ್ ಬರೋದಿಲ್ಲ ಸರ್. ಇದು ಇಂಕ್ ಮಷೀನ್ ಆಗಿರೋದ್ರಿಂದ ಸರ್ ಸಿಂಗಲ್ ಕಲರ್ ಮಾತ್ರ. ಎಷ್ಟು ಕಾರ್ಡ್ಗಳು ಒಂದ್ಸರಿ ಪ್ರಿಂಟ್ ಕೊಟ್ರೆ ಎಷ್ಟು ಬರ್ತವೆ ಇದ್ರಾಗ, ಯಾವ ತರ ಅದ್ರ ಬಗ್ಗೆ ಹೇಳ್ರಿ ನಮ್ಗೆ. ಸರ್, ಇದು ಒಂದ್ಸರಿ ಒಂದ್ 500 ನಾವು ಪ್ರಿಂಟ್ ಎಷ್ಟು ಬೇಕಾದ್ರೂ ನಾವು ಪ್ರಿಂಟ್ ಹಾಕ್ಬೋದು ಸರ್. ಎಷ್ಟು ಬರ್ತಾವ ಹಾಗಾದ್ರೆ? ಒಂದ್ ತಾಸಿಗೆ ಒಂದು 2000 4000 ಹೊಡಿಬೋದು ಸರ್. ನಾವು ಎಷ್ಟು ಬೇಕಾದ್ರೂ ಹೊಡಿಬೋದು ಸರ್. ಇದ್ರೊಳಗ ಸ್ಪೀಡ್ ಆಗತ್ತೆ. ಸ್ಪೀಡ್ ಆಗುತ್ತೆ ಸರ್. ಸ್ಪೀಡ್ ಸ್ಲೋ ಇಟ್ಕೊಳ್ಳೋದು ಇರುತ್ತೆ, ಎಲ್ಲಾನು ಇದೆ ಸರ್ ಇದ್ರಾಗ.
ಮತ್ತೆ ಇಲ್ಲಿ ಕಾರ್ಡ್ ಇಡೋದು ಸರ್ ಇದು. ಇಲ್ಲಿ ಸರ್ ಇದು ಇಲ್ಲಿ ಕಾರ್ಡ್ ಇಡೋದು ಸರ್. ಇಲ್ಲಿ ಕಾರ್ಡ್ ಇಡ್ತೀರಿ? ಕಾರ್ಡ್ ಇಟ್ಟು ಆಮೇಲೆ ಇದನ್ನ ಅಪ್ ಮಾಡ್ಕೊಂತೀವಿ ಸರ್. ಇದು ರೊಟೇಟ್ ಮಾಡ್ಕೊಂತ ಮಾಡಿದಾಗ ಇದು ಇಲ್ಲಿವರೆಗೆ ಬರುತ್ತೆ ಸರ್. ಇಲ್ಲಿ ಬಂದ ತಕ್ಷಣ ನಾವ್ ಏನ್ ಮಾಡ್ತೀವಿ ಸರ್, ಇಲ್ಲಿ ಎಲ್ಲಾ ಕಾರ್ಡ್ ಸೆಟಪ್ ಮಾಡಿದ್ಮೇಲೆ ಸರ್ ನಾವು ಅಲ್ಲಿ DTP ಮಾಡಿರ್ತೀವಿ ಸರ್ ಕಂಪ್ಯೂಟರ್ ಅಲ್ಲಿ. ಆ DTP ನ ಮಾಸ್ಟರ್ ಅಂತಂದೇಳಿ ಮಾಸ್ಟರ್ ತೆಗಿತೀವಿ ಸರ್ ಫಸ್ಟ್ ಗೆ. ಅಂದ್ರೆ ಅದು ಒಂದು ಮಾಸ್ಟರ್ ಒಂದು ಪೇಪರ್ ಸರ್ ಅದ. ಅದರಲ್ಲಿ ಪ್ರಿಂಟ್ ತೆಗೆದು ಅದನ್ನ ಹೀಟರ್ ಅಲ್ಲಿ ಹಾಕಿ ಹೀಟ್ ಮಾಡಿದ್ ಮಾತ್ರ ಈ ಮಷೀನ್ ಗೆ ಕೂಡ್ಸಿದ ನಂತರ ಮಾತ್ರ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಹಾಕೋ ಸರ್. ಇಲ್ಲಾಂದ್ರೆ ಪ್ರಿಂಟ್ ಬರಲ್ಲ ಸರ್. ಮಾಮೂಲಿ ಕಂಪ್ಯೂಟರ್ನಾಗ ನಾವು ಇದು ಕ್ಯಾನನ್ ಯಾವ್ದೋ ಇರ್ತಾವಲ್ಲ ಪ್ರಿಂಟರ್, ಅದ್ರೊಳಗೆ ಪ್ರಿಂಟ್ ಕೊಟ್ಟು ಹಿಂಗ್ ಬರ್ತಾವಲ್ಲ ಹಂಗ್ ಬರೋದಲ್ಲ ಸರ್. ಮಾಸ್ಟರ್ ತೆಗೆದ ನಂತರ ಆಮೇಲೆ ಒಂದ್ 10 ಮಿನಿಟ್ಸ್ 20 ಮಿನಿಟ್ಸ್ ಹೀಟ್ ಮಾಡ್ಬೇಕು ಸರ್ ಅದನ್ನ. ಹೀಟ್ ಮಾಡಿದ ತಕ್ಷಣ ಆಮೇಲೆ ಅಲ್ಲಿ ಹೀಟ್ ಮಾಡಿದ ತಕ್ಷಣ ಇಲ್ಲಿ ವಾಟರ್ ಅಲ್ಲಿ ಅದನ್ನ ಮೆಲ್ಟ್ ಮಾಡಕ್ ಸರ್. ಒಂದು 20 ಸೆಕೆಂಡ್ಸ್ ವಾಟರ್ ಅಲ್ಲಿ ಎದ್ದಿ ತೆಗದ ನಂತರ ಆಮೇಲೆ ಇದ್ರಲ್ಲಿ ಐತಲ್ ಸರ್, ಇದ್ರಲ್ಲಿ ಕೆಲವೊಂದು ಸಾಲ್ವೆಂಟ್ ಬರ್ತದ ಸರ್. ಫಸ್ಟ್ ನೀರ್ ಹಾಕಿ ಆಮೇಲೆ ಆ ಸಾಲ್ವೆಂಟ್ ಇದ್ರಲ್ಲಿ ಹಾಕ್ಬೇಕು ಸರ್. ಆಮೇಲೆ ಇಂಕೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ರಿ ಸರ್. ನಾವು ಪ್ರತಿ ಸಾಯಂಕಾಲ ಸರ್ ಮನೆಗೆ ಹೋಗ್ಬೇಕಾರ ಇದನ್ನ ಇಂಕೆಲ್ಲ ತೊಳೆದ ಇಟ್ಟು ಹೋಗ್ತೀವಿ ಸರ್. ಕ್ಲೀನ್ ಆಗಿ ತೊಳೆದಿಟ್ಟು ಬೆಳಿಗ್ಗೆ ಏನಾರ ಪ್ರಿಂಟಿಂಗ್ ಏನಾರ ಕೆಲಸ ಬಂದಂದ್ರ ಅವಾಗ ಮಾತ್ರ ಇದನ್ನ ಇಂಕ್ ಹಚ್ಚಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್. ಆ ಮಾಸ್ಟರ್ ಬಂದ ತಕ್ಷಣ ಸರ ಏನಾಗುತ್ತೆ ಸರ, ನಾವು ಅದನ್ನೆಲ್ಲ ನೀರಲ್ಲಿ ಹಾಕಿ ಆಮೇಲೆ ಅದನ್ನ ಹೀಟ್ ಮಾಡಿ ಎಲ್ಲ ಮಾಡಿದ ತಕ್ಷಣ ಇಲ್ಲಿ ಇದೆ ನೋಡಿ ಸರ, ಇದರಲ್ಲಿ ನಾವು ಮಾಸ್ಟರ್ ಅನ್ನ ಹಾಕ್ತಿವಿ. ಇಲ್ಲಿ ನೋಡ್ತಾರ ಇದರಲ್ಲಿ ಮಾಸ್ಟರ್ ಹಾಕ್ತಿವಿ ಸರ. ಮಾಸ್ಟರ್ ಹಾಕಿ ಇದಕ್ಕ ಮಾಸ್ಟರ್ ಹಾಕಿದ ತಕ್ಷಣ ಸರ ಒಂದ್ 2 ರೌಂಡ್ ಮಷಿನ್ ಆನ್ ಮಾಡಿ ಇದನ್ನ ಒಂದ್ 2 ರೌಂಡ್ ರೊಟೇಟ್ ಮಾಡ್ತೀವಿ ಸರ್. ರೊಟೇಟ್ ಮಾಡಿದ ತಕ್ಷಣ ಅದು ಫಿಕ್ಸ್ ಆಗ್ಬಿಡ್ತದೆ ಸರ್. ಫಿಕ್ಸ್ ಆಗಿ ಇಲ್ಲಿ ವೆಡ್ಡಿಂಗ್ ಕಾರ್ಡ್ ಇರ್ತಾವಲ್ಲ ಸರ್, ಅದಕ್ಕೆ ಹಿಂಗ್ ಅಪ್ಲೈ ಮಾಡ್ತೀವ್ರಿ. ಅಪ್ಲೈ ಮಾಡಿದ ತಕ್ಷಣ ಮಷಿನ್ ಆಫ್ ಮಾಡಿ ಫಸ್ಟ್ ಒಂದು ಬಿಡ್ತೀವ್ರಿ. ಅದು ಕರೆಕ್ಟ್ ಇಲ್ಲ ಚೆಕ್ ಮಾಡ್ಕೊಂಡು ಅದು ಕರೆಕ್ಟ್ ಇತ್ತಂದ್ರ ಉಳ್ಕೆದ ರೊಟೇಷನ್ ಆಗಿ ಕಂಟಿನ್ಯೂಸ್ ಆಗಿ ಪ್ರಿಂಟ್ ಆಗಿಬಿಡ್ತೀವಿ ಸರ್. ನೋಡಿ ಸರ್ ಈ ತರ ಕ್ವಾಲಿಟಿ ಬರ್ತದೆ. ಇದು ಬಿಲ್ ಇದು ಬಿಲ್ ಬುಕ್ ಸರ್. ಇದೇ ತರ ವೆಡ್ಡಿಂಗ್ ಕಾರ್ಡ್ ಸರ್, ಗೃಹ ಪ್ರವೇಶ ಎಲ್ಲವನ್ನೂ ಇದರಲ್ಲಿ ಪ್ರಿಂಟ್ ಆಗ್ತೀವಿ ಸರ್. ಈ ತರ ಎಲ್ಲ ವೆಡ್ಡಿಂಗ್ ಕಾರ್ಡ್ ಇದರಲ್ಲಿ ಮಾಡಲ್ ಎಲ್ಲ ಇದ್ರಲ್ಲಿ ಇದೆ ಸರ್. ತೋರಿಸ್ರಿ ಮತ್ತೆ ಮಾಡಲ್ ತೋರಿಸ್ರಿ. ಈ ತರ ನೋಡಿ ಸರ್, ಈ ತರ ಮಾಡಲ್. ಇದು ಡಿಜಿಟಲ್ ಸರ್, ಇದು ಆಫ್ಸೆಟ್ ಸರ್. ಇದು ಈ ಕಾರ್ಡ್ಗೆ ಏನ್ ರೇಟ್ ಬೀಳುತ್ತೆ? ಇದು ಸರ್ 1000 ಹಾಕಿದ್ರ 3 ರೂಪೀಸ್ ಬೀಳುತ್ತೆ ಸರ್. ಇದು 3 ರೂಪಾಯಿ ಕಾರ್ಡ್ ಬೀಳುತ್ತೆ. 3 ರೂಪಾಯಿ ಕಾರ್ಡ್. ಈ ಕಾರ್ಡ್ ಇದು 1000 ಹಾಕಿದ್ರೆ 7 ರೂಪಾಯಿ ಹಿಂಗ ಆಗ್ತೈತಿ. ಮಿನಿಮಮ್ ಸರ್. ಅತಿ ಕುಷ್ಟಗಿ ಅಥವಾ ಇಳಕಲ್ಗೆ ಕಂಪೇರ್ ಮಾಡಿ ಸರ್ ನಮ್ಮಲ್ಲಿ ಎಲ್ಲವೂ ಕಡಿಮೆ ರೇಟ್ಗೆ ಹಾಕ್ಬಿಡ್ತೀವಿ ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಇವ ಕುಷ್ಟಗಿಯಲ್ಲಿ ಏನು ಬೇರೆ ಪ್ರಿಂಟಿಂಗ್ ಪ್ರೆಸ್ ಏನ್ ಅದಾವಲ್ಲ ಸರ್, ಆ ಪ್ರಿಂಟಿಂಗ್ ಪ್ರೆಸ್ ಗೆ ನಮ್ಗೆ ಎಲ್ಲಾ ಕಂಪೇರ್ ಮಾಡಿದ್ರ ನಾವು ಡಿಜಿಟಲ್ ಅನ್ನು ಬಹಳ ಕಡಿಮೆ ರೇಟ್ ಅಲ್ಲಿ ಹಾಕೊಡ್ತೀವಿ ಸರ್. ಆಮೇಲೆ ಆಫ್ಸೆಟ್ ಅನ್ನು ಬಹಳ ಕಡಿಮೆ ರೇಟ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಕೊಡ್ತೀವಿ ಸರ್. ಹಂಗಾಗಿ ಈ ಕಾರ್ಡ್ ಏನ್ ರೇಟ್ ಬೀಳುತ್ತೆ? ಇವೆಲ್ಲ ಸೇಮ್ ಸರ್. ಡಿಜಿಟಲ್ ಇದಲ್ಲ ಸರ್, ಎಲ್ಲ 1000 ಹಾಕ್ಸಿದ್ರ 7 ರೂಪಾಯಿ ಒಂದು ಹಾಕೊಡ್ತೀವಿ ಸರ್. ಇದೇ ರೀತಿಯಾಗಿರುತ್ತೆ. ಇದೇ ರೀತಿಯಾಗಿರುತ್ತೆ ಸರ್. ಈ ಕಡಿಮೆ ದರದದ್ದು ಅಂದ್ರೆ ಯಾವ್ದು ಕಾರ್ಡ್? ಫುಲ್ ಎಲ್ಲದಕ್ಕಿಂತ ಕಡಿಮೆ ಅಂದ್ರೆ ಇದೇ ರೇಟ್ ಸರ್. ಇದೇ ಕಡಿಮೆ ಸರ್. ಈಗ ಬಡವರು ಬರ್ತಾರಲ್ವಾ, ಬಡವರು ಹಾಕ್ಸ ಕಾರ್ಡ್ ಇದು ಸರ್. ಎಷ್ಟು? ಇದು 3 ರೂಪಾಯಿ ಸರ್. 3 ರೂಪಾಯಿ ಕಾರ್ಡ್. 1000 ಹಾಕ್ಸಿದ್ರೆ 3 ರೂಪಾಯಿ ಹಾಕೊಡ್ತೀವಿ. ಇದಕ್ಕಿಂತ ಸಣ್ಣ ಸೈಜಿನ ಕಾರ್ಡ್ ಬರ್ತಾವ? ಇದಕ್ಕಿಂತ ಸಣ್ಣ ಸೈಜ್ ಬರ್ತಾವ ಸರ್, ಫ್ರೆಂಡ್ಶಿಪ್ ಕಾರ್ಡ್ ಅಂತ ಹೇಳಿ. ಬಟ್ ಅವು ನಮ್ಮಲ್ಲಿ ಓಕೆ, ನೋ ಪ್ರಾಬ್ಲಮ್ ಸರ್. ಓಕೆ, ನೆಕ್ಸ್ಟ್ ಇದು DTP ಮಾಡಕ್ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಸರ್. ಇದು SP ಇಂಕ್ ಜೆಟ್ ಪ್ರಿಂಟರ್ ಸರ್. ಇದು ಮಾಸ್ಟರ್ ತೆಗೆದು ಫಸ್ಟ್ ಇಲ್ಲಿ ಎಲ್ಲ ನಾವು DTP ಮಾಡ್ಕೊಂಡಿರ್ತೀವಿ ಸರ್. DTP ಮಾಡ್ಕೊಂಡ ತಕ್ಷಣ ಇಲ್ಲಿ DTP ಮಾಡಿದ ತಕ್ಷಣ ಏನಾಗುತ್ತೆ ಸರ್, ಇದ್ರಲ್ಲಿ ಎಲ್ಲ ಮಾಸ್ಟರ್ ಹಾಕಿ ಇದು ಮಾಸ್ಟರ್ ತೆಗಿಯಕಂತಾನೆ ಇದು ಪ್ರಿಂಟರ್ ಇರೋದು ಸರ್. ಮತ್ತೆ ಬೇರೆ ಯಾವತ್ತೂ ನಾವು ಯೂಸ್ ಮಾಡಲ್ಲ ಸರ್. ಇದು ಮಾಸ್ಟರ್ ಹಾಕಿ ಇದ್ರಲ್ಲಿ ನಾವು ಪ್ರಿಂಟ್ ತೆಗದ ಆಮೇಲೆ ಹೀಟ್ ಮಾಡಿ ಅಲ್ಲಿ ಇಲ್ಲ ನಿಮ್ಗೆ ಎಡಿಟಿಂಗ್ ಸೆಂಟರ್ ಇದೆಲ್ಲ? ಎಡಿಟಿಂಗ್ ಸೆಂಟರ್ ಸರ್ ಇದೆಲ್ಲ. ನಾವು ಕಂಪ್ಯೂಟರಿಂಗ್ ಮಾಡೋದು ಒಂದು ಬ್ರಾಂಚ್ ಸರ್. ಐಡಿ ಕಾರ್ಡ್ ಸರ್. ಇದು ಯಾರ ಸ್ಕೂಲ್ ಅಥವಾ ಕಂಪ್ನಿ ಅವ್ರಿಗೆ 10-15 ಹಿಂಗ ಐಡಿ ಕಾರ್ಡ್ ಬಂದ್ರೆ ಸರ್ 10-15 ಮಾಡ್ಕೊಡ್ತೀವಿ ಸರ್. ಆಮೇಲೆ ರೇಟ್ ಹೇಳ್ತೀರಿ ಇದ್ರದ್ದು ಹೆಂಗೊಂದ್ ಹಾಕ್ತಿರಂತ?
ಸರ್ ಅದು ಕ್ವಾಲಿಟಿ ಮ್ಯಾಗ ಇರುತ್ತೆ ಸರ್. ಕ್ವಾಂಟಿಟಿ ಎಷ್ಟು ಹೇಳ್ತಾರ ಅದ್ರ ಮ್ಯಾಗ ರೇಟ್ ಇರುತ್ತೆ. ಅಂದಾಜ್ ಎಷ್ಟು ಜನ ನಮ್ಮ ವೀಕ್ಷಕರು ನೋಡ್ತಿರ್ತಾರಲ್ಲ ಸರ್ ನೋಡೋಣ ಹೇಳ್ರಿ. ಒಂದ್ ಸಿಂಗಲ್ 80 ರೂಪಾಯಿ ಒಂದ್ ಹಾಕೊಡ್ತೀವಿ ಸರ್. ಸಿಂಗಲ್ ಒಂದ್ ಬೇಕಂದ್ರೆ ಹಾಕೊಡ್ತೀವಿ. ಒಂದ್ ಬೇಕಾದ್ರೆ ಒಂದ್ ಬೇಕಂದ್ರೆ ಹಾಕೊಡ್ತೇನೆ. ಹಾಕೊಡ್ತೀವಿ ಸರ್. ಒಂದಕ್ಕೆ 80 ರೂಪಾಯಿ. 80 ರೂಪಾಯಿ. ಹೆಚ್ಚಿಗೆ ಹೇಳಿದ್ರೆ ನಾವು 50 ರೂಪಾಯಿ 60 ರೂಪಾಯಿ ಒಂದ್ ಹಾಕೊಡ್ತೀವಿ. ಹಿಂಗ್ ಹಾಕೊಡ್ತೀರಿ. ಓಕೆ ಓಕೆ. ಈ ಕಾರ್ಡ್ಗಳು ವೆರೈಟಿ ಯಾವ್ದು ಬೇಕೋ ಅವ್ರ ಲೋ ಕ್ವಾಲಿಟಿ ಇದೆ, ಹೈ ಕ್ವಾಲಿಟಿನೇ ಇದೆ ನಿಮ್ಮಲ್ಲಿ. ಈ ತರ ಇದೆಲ್ಲ ಇವು ಕಂಪನಿಗೆ ಸಂಬಂಧಪಟ್ಟ ಸರ್. ಇದೇನೈತಿಲ್ಲ ಸರ್ ಸ್ಕೂಲಿಗೆ ಹುಡುಗರು ಸಂಬಂಧಪಟ್ಟಿದ್ದಾರೆ. ಸ್ಕೂಲ್ ಮಕ್ಕಳಿಗೆ. ಸ್ಕೂಲ್ ಮಕ್ಕಳಿಗೆ ಟ್ಯಾಗ್ ಗೀಗ್ ಎಲ್ಲ ಹಾಕಿ ನೀವು ಕೊಡ್ತೀರಿ? ಎಲ್ಲ ಹಾಕಿ ಕೊಡ್ತೀವಿ ಸರ್. ಎಲ್ಲ ಫಿಕ್ಸ್ ಮಾಡಿ ಎಲ್ಲ ಹಾಕಿ ಕೊಡ್ತೀವಿ. ಓಕೆ. ಎಷ್ಟ್ ದಿನದಾಗ ಕೊಡ್ತೀರಿ ಇವ್ರೆ ಒಂದ್ಸರಿ ಆರ್ಡರ್ ಕೊಟ್ರೆ? ಒಂದ್ಸರಿ ಈಗ 200 500 ಹೆಂಗಿದ್ವು ಸರ್ 1 ವೀಕ್ ತಗೋತೀವ್ರಿ. ಸೊ 100 ಒಳಗ ಇದು ಅಂದ್ರ 4 days ಅಲ್ಲಿ ನಾವು ಮಾಡ್ಕೊಡ್ತೀವಿ. ಓಕೆ ಸೂಪರ್ ಇವ್ರೆ, ಒಳ್ಳೆ ಮಾಹಿತಿ ಕೊಟ್ರಿ. ಸರ್ ಇವಾಗ ಅದು ಬ್ಯಾನರ್ ಫ್ಲೆಕ್ಸ್ ಪ್ರಿಂಟಿಂಗ್ ಮಷೀನ್ ಅಂತ ಹೇಳಿ ಸರ್ ಅದ. ಅದರಲ್ಲಿ ಏನೇನ್ ಪ್ರಿಂಟ್ ಆಗ್ತಾವ ಸರ್, ವಿನೈಲ್, ಆಮೇಲೆ ಸ್ಟಿಕ್ಕರ್ ಸರ, ಆಮೇಲೆ ಮೆಸ್ ಪ್ರಿಂಟಿಂಗ್ ಅಂತ ಬೇರೆ ಸರ್ ಅದು. ಆಮೇಲೆ ಸ್ಟಿಕ್ಕರ್ಸ್ ಕೂಡ ಅದು ಕೂಡ ನಾವು ಅದರಲ್ಲೇ ಪ್ರಿಂಟ್ ಹಾಕ ಸರ್. ಓಕೆ ನೋಡೋಣ ಬರ್ರಿ ಸರ್.